ಸೀದ್ ಮಾಡ್ರಿ ಅದನ್ನ. ಹಲೋ ಸರ್, ನಾನು ರಾಜಾಹುಲಿ ಗಲ್ಲಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೊಸದಾಗಿ ರುಕ್ಕು ದರ್ಶಿನಿ ಅಂತ ಓಪನ್ ಆಗಿದೆ. ಆ ಹೋಟೆಲಿಂದ ಎಲ್ರಿಗೂ ತುಂಬ ತೊಂದರೆ ಆಗ್ತಿದೆ. ನೀವ್ಯಾರ್ರಿ? ಸಾರಿ ಸರ್, ನನ್ನ ಹೆಸರು ಹೇಳೋಕ್ಕಾಗಲ್ಲ, ಆಮೇಲೆ ನನಗೆ ತೊಂದರೆ ಆಗೋದು. ಸರಿ ಹೇಳಿ. ಸರ್, ಇಲ್ಲಿ ಕಲ್ಬರ್ಕೆ ಊಟ ತಿಂಡಿ ಕೊಡ್ತಾ ಇದ್ದಾರೆ. ಆ ಕ್ವಾಲಿಟಿನೇ ಚೆನ್ನಾಗಿಲ್ಲ. ಊಟದಲ್ಲಿ ಜಿರ್ಲೆ ಎಲ್ಲ ಇರುತ್ತೆ. ಅವ್ರು ಮಾಡೋ ಅಡುಗೆ ಒಂಚೂರು ಚೆನ್ನಾಗಿರಲ್ಲ. ಕೇಳಕ್ ಹೋದ್ರೆ ನಮ್ಮ ಮೇಲೆ ದಬಾಯಿಸ್ತಾರೆ. ಅವ್ರು ಅಡುಗೆ ಮಾಡೋ ಜಾಗನೂ ಅಷ್ಟೇ, ಒಂದು ಚೂರು ಕ್ಲೀನ್ ಆಗಿಲ್ಲ, ಗಲೀಜಾಗಿದೆ. ಒಂದು ಕೆಲಸ ಮಾಡಿ, ನೀವು ಲೊಕೇಶನ್ ಕಳಿಸಿ, ನಾವು ವಿಚಾರಿಸ್ತೀವಿ. ಸರಿ ಸರ್, ಈಗಲೇ ಕಳಿಸ್ತೀನಿ. ಆದರೆ ಪ್ಲೀಸ್ ಈಗಲೇ ಬಂದು ಅದೇನು ಅಂತ ಚೆಕ್ ಮಾಡಿ. ಇಲ್ಲಾಂದರೆ ಏರಿಯಾ ಜನರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ನೀವೇ ನಮ್ಮ ಏರಿಯಾನ ಕಾಪಾಡಬೇಕು ಪ್ಲೀಸ್. ಅದನ್ನೆಲ್ಲ ನಾವು ನೋಡ್ಕೋತೀವಿ. ಏನಿವೆ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸರ್. ರೀ, ಎಷ್ಟೊತ್ತ್ರಿ? ಬೇಗ ಮುಗಿಸ್ ಬನ್ರಿ. ರುಕ್ಕು, ನಿನ್ನ ಹೆಸರನ್ನ ದರ್ಶನಿಗೆ ಇಟ್ಟಿದ್ದ ಅಂತ ಮೆರಿತಾ ಇದ್ದೆ ಅಲ್ವಾ? ಇನ್ನು ಮುಂದೆ ನಿನ್ನ ಹೆಸರನ್ನ ಯಾವುದಕ್ಕೂ ಇಡೋ ಬಗ್ಗೆ ಯೋಚನೆನೂ ಮಾಡಬಾರ್ದು. ಹಾಗೆ ಮಾಡ್ತೀನಿ. ಅವತ್ತೇನಾಯ್ತು ಅಂತ ಹೇಳ್ತೀರಾ? ನಮಗೆ ಆ ಹುಡುಗಿ ತುಂಬ ಪರಿಚಯ. ದಿನಾಲು ಬಂದು ಒಂದೆರಡು ಮಾತಾಡ್ಕೊಂಡು ಹೋಯ್ತಿತ್ತು. ಅವತ್ತು ಕೂಡ ಬಂದು ಮಾತಾಡಿಸಿ ನೀರು ಕೊಟ್ಟು, ಆಮೇಲೆ ಒಂದು ಕಾರ್ ಬಂದು ನಿಂತ್ಕೊತ್ತು. ಯಾವುದೋ ಅಡ್ರೆಸ್ ಕೇಳಿದ್ರು ಅಂತ ಅನ್ನಿಸ್ತದೆ. ಆ ಹುಡುಗಿ ಅಡ್ರೆಸ್ ಹೇಳಿದ್ಲೋ ಹೇಳಿಲ್ಲೋ ಗೊತ್ತಿಲ್ಲ, ನನಗೆ ಕೇಳಿದೆ. ಆಮೇಲೆ ಆ ಹುಡುಗಿನ ಎಳ್ಕಂಡೇ ಹೋಗ್ಬಿಟ್ರು. ಮೇಡಮ್, ನನ್ನ ಕಣ್ಣು ಮುಂದೆನೇ ಇಷ್ಟೆಲ್ಲ ನಡೆದ್ರು, ನಾ ಏನೂ ಮಾಡೋಕ್ಕಾಗಲಿಲ್ಲ ಮೇಡಮ್. ತಾತ, ಅವಳು ಬ್ಯಾಗ್ ಕೊಡಿ. ಹಾ, ಇದೇ ಬೇಕಿತ್ತು. ಶಿವು, ನೀವು ಇದನ್ನ ತಗೊಂಡು ಅವಳ ಆಫೀಸ್ ಹತ್ರ ಹೋಗಿ. ಅವಳು ಅವತ್ತು ಆಫೀಸಿಂದ ಹೊರಟಿರೋ ಎಕ್ಸಾಕ್ಟ್ ಟೈಮ್ನ ತಿಳ್ಕೊಂಬನ್ನಿ. ಓಕೆ ಮೇಡಮ್. ಹಾಂ ಸರ್, ತಿಂಡಿ ಹೇಗಿದೆ? ಸೂಪರ್ ಬಾಲ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಏನಾದರೂ ಇಂಪ್ರೂವ್ಮೆಂಟ್ಸು ಸಜೆಷನ್ಸು ಇದ್ದರೆ ಕೊಡಿ. ರಿಸೆಪ್ಷನ್ ಹತ್ರ ಒಂದು ಬಾಕ್ಸ್ ಇಟ್ಟಿದ್ದೀನಿ, ಅದಕ್ಕೆ ಬರೆದು ಹಾಕ್ಬೋದು, ಪರವಾಗಿಲ್ಲ. ಅದೆಲ್ಲ ಯಾಕೆ? ಚೆನ್ನಾಗೇ ಇದೆ. ಕೆಲವೊಂದು ಸರಿ ಚೆನ್ನಾಗಿಲ್ಲ ಅಂದರೆ ಮುಖದ ಮೇಲೆ ಹೇಳೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಈ ಥರ ಬರೆದು ಹಾಕ್ಬೋದು ಅಂತ. ತುಂಬ ಒಳ್ಳೆ ಐಡಿಯಾ. ಮುಂದೊಂದು ದಿನ ನೀವು ತುಂಬ ದೊಡ್ಡ ವ್ಯಕ್ತಿ ಆಗ್ತೀರ. ಯಾರು ಈ ಹೋಟೆಲ್ ಓನರು? ಯಾಕೆ ಸರ್, ಏನಾಯ್ತು? ನಿಮಗೆ ಯಾಕ್ರಿ ಅದೆಲ್ಲ? ಓನರ್ನ ಕರೀರಿ ಅಂದ್ರೆ ಪ್ರಶ್ನೆ ಮಾಡ್ತೀರಾ? ಅಲ್ಲ ಸರ್, ನೀವ್ಯಾರು ಅಂತ. ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ. ಸರ್, ಏನು ಸಮಾಚಾರ? ನಾನೇ ಈ ಹೋಟೆಲ್ ಓನರ್ ಬಾಲ ಅಂತ. ನಿಮ್ಮ ಹೋಟೆಲ್ ಮೇಲೆ ಕಂಪ್ಲೇಂಟ್ ಬಂದಿದೆ. ಕಳಪೆ ಗುಣಮಟ್ಟದ ಊಟ ತಿಂಡಿ, ಅದರಲ್ಲಿ ಹುಳ ಸಿಗುತ್ತೆ ಅಂತ ದೂರು ಕೊಟ್ಟಿದ್ದಾರೆ. ಅದಕ್ಕೆ ಚೆಕ್ ಮಾಡೋದಕ್ಕೆ ಬಂದಿದ್ದೀವಿ. ಸರ್, ಹಾಗೆಲ್ಲ ಏನಿಲ್ಲ, ಯಾರೋ ನಿಮಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರ್ಬೋದು. ನಾವು ಯಾವತ್ತೂ ಫುಡ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಮಾಡ್ಕೊಂಡಿಲ್ಲ ಸರ್. ಅದೆಲ್ಲ ಚೆಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ.
ನಾವು ಯಾವುದೇ ದೂರನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಸರ್ ಹೀಗೆಲ್ಲ ಆದರೆ ನೆಗೆಟಿವ್ ಪಬ್ಲಿಸಿಟಿ ಆಗುತ್ತೆ. ಪ್ಲೀಸ್ ನನ್ನ ಮಾತು ಕೇಳಿ. ನಮ್ಮ ದರ್ಶಿನಿ ಹೊಸದಾದರೂ ಫೇಮಸ್ ಆಗ್ತಿರೋದೇ ರುಚಿ ಮತ್ತು ಶುಚಿಗೆ ಸರ್. ನಾವು ಮುಖ್ಯವಾಗಿ ಅದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ ಸರ್. ಲಾಭ ಕಡಿಮೆ ಬಂದರೂ ಕಸ್ಟಮರ್ಸು ಸಂತೃಪ್ತಿಯಿಂದ ಹೋಗಬೇಕು, ಅದೇ ನಮ್ಮ ಅಜೆಂಡಾ ಸರ್. ಇಲ್ಲ ರೀ, ಚೆಕ್ ಮಾಡಬೇಕು. ಮೊದಲು ಎಲ್ಲರೂ ನಿಮ್ಮ ಥರನೇ ಆಡ್ತಾರೆ, ಆಮೇಲೆ ತಾನೇ ಬಂಡವಾಳ ಬಯಲಾಗೋದು. ಆಯಿತು ಬಿಡಿ ಸರ್, ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ ಅಂದರೆ ಪರವಾಗಿಲ್ಲ. ಇವರೆಲ್ಲ ದಿನ ಬರೋ ಕಸ್ಟಮರ್ಗಳು ಸರ್, ಇವ್ರನ್ನ ವಿಚಾರಿಸಿ ಕೇಳಿ. ಏನ್ರಿ, ಯಾವಾಗಿನಿಂದ ಹೋಟೆಲ್ಗೆ ಬರ್ತಾ ಇದ್ದೀರಾ? 1 ತಿಂಗಳಿಂದ ಬರ್ತಿದ್ದೆ. ಊಟ ತಿಂಡಿ ಎಲ್ಲ ಚೆನ್ನಾಗಿರುತ್ತಾ? ಫಸ್ಟ್ ಕ್ಲಾಸ್ ಸರ್, ತುಂಬ ಚೆನ್ನಾಗಿರುತ್ತೆ. ಊಟ ತಿಂಡಿ ಚೆನ್ನಾಗಿಲ್ಲ ಅಂದರೆ ಅದನ್ನ ಹೇಳಿ ಅಂತ ಸಜೆಷನ್ ಬಾಕ್ಸ್ ಸಹಿತ ಇಟ್ಟಿದ್ದಾರೆ. ಅಯ್ಯೋ, ಇಲ್ಲ ಅಂದ್ರೆ ನಿನ್ ಖುಷಿಗೆ ಕಾರಣ ಏನಾದರೂ ಇರ್ಬೇಕಲ್ಲಮ್ಮ. ಏನಿಲ್ಲ ಅಜ್ಜಿ, ಬಾಲನ್ ಜೊತೆ ಕಳೆದಿದ್ದ ಹಳೆಯ ಕ್ಷಣಗಳು ನೆನಪಾಯ್ತು ಅಷ್ಟೇ. ಇವಳು ಆಡೋ ಹುಟ್ಟೋ ಎಲ್ಲ ಕರ್ಮ ಆತ. ಅಯ್ಯೋ ಅವಳು ಬಿಡೆ. ನಮ್ಮ ಬಾಲ ಅವನ ಬಾಲ ರುಕ್ಕು ಇಬ್ರು ಚೆನ್ನಾಗಿರ್ಬೇಕು ನಮಗೆ, ಅಷ್ಟೇ. ಏನಂತೀಯ? ಇರ್ತಾನೆ ಅತ್ತೆ. ಯಾರು ಮೋಸ ಮಾಡಿದ್ರು ಆ ದೇವ್ರಿದಾನಲ್ಲ, ಅವನು ನಮ್ಮ ಬಾಲನ ಕೈ ಬಿಡಲ್ಲ.